ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಟೈಮ್ ಲೈನ್ ಕಾನ್ಸೆಪ್ಟ್ ಇರುವ ಸಿನಿಮಾಗಳು ಹಾಲಿವುಡ್ ಬಿಟ್ರೆ ಇನ್ನೆಲ್ಲೂ ಅಷ್ಟು ಹೆಚ್ಚಾಗಿ ನೋಡೋಕೆ ಸಿಗಲ್ಲ. ಆದ್ರೆ ಈಗ ನಮ್ಮ ಕನ್ನಡದಲ್ಲೇ ಆ ತರಹದ ಒಂದು ಸಿನಿಮಾ ಬಂದಿದೆ. ಹಾಗಾಗಿ ನನಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳ್ತೀನಿ. ಈಗ ರಿವ್ಯೂ ಕಡೆ ಬರೋಣ. ಗಣ, ಇದು ಹರಿಪ್ರಸಾದ್ ಜಕ್ಕ ಡೈರೆಕ್ಟ್ ಮಾಡಿರುವ ಚಿತ್ರ. ಇದರ ಟ್ರೈಲರ್ ನೋಡಿದಾಗಲೇ ಸಿನಿಮಾ ನೋಡಬೇಕೆಂಬ ಕುತೂಹಲ ಇತ್ತು ನನಗೆ. ಅದಕ್ಕೆ ಕಾರಣ ಈ ಸಿನಿಮಾದ ಕಂಟೆಂಟ್. ಇಲ್ಲಿನ ಮುಖ್ಯ ಪಾತ್ರಧಾರಿ ಗಣ ಒಬ್ಬ ಜರ್ನಲಿಸ್ಟ್. ಗಣ ಒಂದು ಮನೆಗೆ ಬಾಡಿಗೆಗೆ ಅಂತ ಬರ್ತಾನೆ. ಆ ಮನೆಯಲ್ಲಿ ಕನೆಕ್ಷನ್ ಕಟ್ ಆಗಿರೋ ಲ್ಯಾಂಡ್ಲೈನ್ ಫೋನ್ಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ನಲ್ಲಿ ಮಾತಾಡೋರು 1993 ನ ಟೈಮ್ ಲೈನ್ ನಲ್ಲಿ ಇರ್ತಾರೆ. 1993 ಯಲ್ಲಿರುವ ಒಬ್ಬ ವ್ಯಕ್ತಿ ಪ್ರೆಸೆಂಟ್ ಅಂದ್ರೆ 2022 ನಲ್ಲಿರುವ ಗಣಗೆ ಯಾಕೆ ಫೋನ್ ಮಾಡಿದ್ರು, ಅಲ್ಲಿಂದ ಕತೆ ಹೇಗೆ ಮುಂದಕ್ಕೆ ಹೋಗುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡಿ ತಿಳ್ಕೋಬೇಕು. ಇದರ ಪಾಸಿಟಿವ್ ಕತೆ ಅಂತ ಹೇಳಬಹುದು. ನಾನು ಆಗ್ಲೇ ಹೇಳ್ದಂಗೆ ಟೈಮ್ ಲೈನ್ ಕಾನ್ಸೆಪ್ಟ್ ನಲ್ಲಿ ಸಿನಿಮಾ ಬರೋದೇ ಕಮ್ಮಿ. ಹಾಗಾಗಿ ಈ ಜಾನರ್ನ ಸಿನಿಮಾ ನೋಡುವಾಗ ನಮಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಇದರ ಸೆಕೆಂಡ್ ಪಾಸಿಟಿವ್ ರೈಟಿಂಗ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಅಂತ ಹೇಳ್ತೀನಿ. ರೈಟಿಂಗ್ ಕೆಲವೊಂದು ಕಡೆ ಕಾಪಿ ಅಂತ ಅನಿಸಿದ್ರು ನೋಡುವಾಗ ಮಜಾ ಕೊಡುತ್ತೆ. ಸ್ಕ್ರೀನ್ ಪ್ಲೇ ಎಲ್ಲೂ ಬೋರ್ ಆಗದ ಹಾಗೆ ಕುತೂಹಲದಿಂದ ಸೀಟ್ನ ತುದಿಯಲ್ಲಿ ಕೂರಿಸುತ್ತೆ ಸಿನಿಮಾ ನೋಡುವ ಪ್ರೇಕ್ಷಕರನ್ನ. ಇಲ್ಲಿ ಡೈರೆಕ್ಟರ್ ಹರಿಪ್ರಸಾದ್ ಜಕ್ಕರ್ ಅವರ ಕೆಲಸ ತುಂಬಾ ಇಷ್ಟ ಆಗುತ್ತೆ. ಕ್ಯಾರೆಕ್ಟರೈಸೇಷನ್ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಪ್ರತಿ 15 ನಿಮಿಷಕ್ಕೊಂದು ಟ್ವಿಸ್ಟ್ ಕೊಡುತ್ತಾ ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಹೋಗುತ್ತೆ. ಇದರ ಮೇಜರ್ ಪಾಸಿಟಿವ್ ಅಂತಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಸಿನಿಮಾದಲ್ಲಿ ಸಸ್ಪೆನ್ಸ್, ಟ್ವಿಸ್ಟ್ ಅಂಡ್ ಟರ್ನ್ ಸೀನ್ಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇನ್ನಷ್ಟು ಪುಷ್ ಕೊಟ್ಟಿದೆ. ಹಾಗಾಗಿ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸೀಳಿನ್ ರವರಿಗೆ ಒಂದು ಅಪ್ರಿಸಿಯೇಷನ್ ಬರಲೇಬೇಕು. ನೆಕ್ಸ್ಟ್ ಇದರ ನೆಗೆಟಿವ್. ಫಸ್ಟ್ ಹಾಫ್ ನಲ್ಲಿ ಸಿನಿಮಾ ಇಂಟ್ರೆಸ್ಟಿಂಗ್ ವೇ ನಲ್ಲಿ ಹೋಗುವಾಗ ಕೆಲವೊಂದ್ ಕಡೆ ಲವ್ ಸೀನ್ ಗಳನ್ನ ತಂದು ಡಿಸ್ಟರ್ಬ್ ಮಾಡಿದ್ದಾರೆ. ಅದು ಅಲ್ಲಿ ಯಾಕೆ ಅಂತ ಸೆಕೆಂಡ್ ಹಾಫ್ ನಲ್ಲಿ ಕ್ಲಾರಿಫೈ ಮಾಡಿದ್ರು. ಫಸ್ಟ್ ಹಾಫ್ ನಲ್ಲಿ ಡಿಸ್ಟರ್ಬ್ ಮಾಡೋದಂತೂ ನಿಜ. ಇನ್ನು ಹಾಡುಗಳ ಅವಶ್ಯಕತೆನೇ ಇಲ್ಲ ಅಂತ ಅನಿಸ್ತು ನನಗೆ. ಸೆಕೆಂಡ್ ಹಾಫ್ ನಲ್ಲಿ ಬಂದ ಒಂದು ಐಟಮ್ ಸಾಂಗ್ ಅಷ್ಟೇನು ಕನೆಕ್ಟ್ ಆಗ್ಲಿಲ್ಲ ನನಗೆ. ಇಲ್ಲಿ ಟೋಟಲ್ ಆಗಿ 3 ಆಕ್ಷನ್ ಗಳಿವೆ. ಅದರಲ್ಲಿ ಫಸ್ಟ್ ಹಾಫ್ ನಲ್ಲಿ ಒಂದು ಆಕ್ಷನ್ ನ ಕಟ್ ಮಾಡಬಹುದಾಗಿತ್ತು ಅನ್ನೋದು ನನ್ನ ಒಪಿನಿಯನ್. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ ಪ್ರಜ್ವಲ್ ದೇವರಾಜ್ ಅವರು ಗಣ ಅನ್ನೋ ಪಾತ್ರವನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬಹುದು. ಇನ್ನು ಪ್ರಜ್ವಲ್ ದೇವರಾಜ್ ಅವರನ್ನ ಬಿಟ್ರೆ ವೇದಿಕಾ ಅವರ ಪಾತ್ರ ಹಾಗೂ ಅವರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಇಷ್ಟ ಆಗುತ್ತೆ. ರವಿ ಕಾಳೆ ಅವರು ವಿಲನ್ ರೋಲ್ ನಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಎಸ್ ಆರ್ ಶಿವಕುಮಾರ್ ಅವರು ಹೀರೋಯಿನ್ ಆಗಿ ಅವರಿಗೆ ಕೊಟ್ಟ ಪಾತ್ರವನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇನ್ನುಳಿದಂತೆ ವಿಶಾಲ್ ಹೆಗ್ಡೆ, ಕೃಷಿತ ಪಂದಿ, ಶಿವರಾಜ್ ಕೇರ್ಪಟೆ ಎಲ್ಲರೂ ಅವರ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಅಂತ ಹೇಳ್ತೀನಿ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಇಸ್ ದ ಡೀಸೆಂಟ್ ವಾಚ್. ಟೈಮ್ ಲೈನ್ ಕಾನ್ಸೆಪ್ಟ್ ಇಷ್ಟಪಡೋರಿಗೆ ಇದು ಗುಡ್ ವಾಚ್ ಸಹ ಆಗ್ಬಹುದು. ಇಲ್ಲ ನಾನು ಈ ತರಹದ ಸಿನಿಮಾಗಳನ್ನ ಈಗಾಗಲೇ ನೋಡಿದ್ದೀನಿ ಅನ್ನೋರಿಗೆ ಇದೊಂದು ಡೀಸೆಂಟ್ ವಾಚ್ ಸಹ ಆಗಬಹುದು.